ಖಿನ್ನತೆಯಿಂದ ಅನೇಕರು ವ್ಯಸನದ ಬಲೆಗೆ ಬೀಳುತ್ತಿದ್ದಾರೆ. ಅವರವರ ವೃತ್ತಿ ಜೀವನದಲ್ಲಿ ಅಪೇಕ್ಷಿತ ಯಶಸ್ಸು ಸಿಗದ ಕಾರಣ ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ಖಿನ್ನತೆಯಿಂದ ಬಳಲುತ್ತಿದ್ದಾರೆ. ಯುವ ಸಮೂಹವಂತೂ ಮದ್ಯ, ಗಾಂಜಾ, ಚರಾಸ್, ಸಿಗರೇಟಿನ ಮೋಹಕ್ಕೆ ಸಿಲುಕಿ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಈ ಚಟಗಳ ಟ್ರೆಂಡ್ ದಿನದಿಂದ ದಿನಕ್ಕೆ ತೀವ್ರವಾಗುತ್ತಿರುವ ಹಿನ್ನೆಲೆ ಬೆಸ್ಟ್ ಲೈಫ್ ಫೌಂಡೇಶನ್ ಸಂಸ್ಥೆಯು ಸಮಾಜದಲ್ಲಿ ಅಂತಹ ಚಟಗಳಿಗೆ ರಾಮಬಾಣವಾಗಿ ಪರಿಣಮಿಸಿ ಚಟಗಳ ದಾಸರಾಗಿರುವ ಮನುಷ್ಯರಿಗೆ ಉತ್ತಮ ಜೀವನವನ್ನು ರೂಪಿಸುವಲ್ಲಿ ಯಶಸ್ವಿಯಾಗಿದೆ. ಬೆಸ್ಟ್ ಲೈಫ್ ಫೌಂಡೇಶನ್ ಸಂಸ್ಥೆಯು ಒಂದು ಕಾಲದಲ್ಲಿ ಮದ್ಯ ವ್ಯಸನಿಗಳು ಡ್ರಗ್ಸ್ ತೆಗೆದುಕೊಳ್ಳುತ್ತಿದ್ದ ಎಷ್ಟೋ ಮಂದಿ ಜೀವನದಲ್ಲಿ ಬದಲಾವಣೆಗಳನ್ನು ಕಂಡು ಕುಡಿತದ ಚಟಗಳ ಅಮಲಿನಲ್ಲಿ ತೇಲಿ ಕಷ್ಟಗಳನ್ನು ಅನುಭವಿಸಿ ಹೊಸ ಜೀವನವನ್ನು ಕಂಡುಕೊಂಡವರಿಂದಲೇ ಈ ಬೆಸ್ಟ್ ಲೈಫ್ ಫೌಂಡೇಶನ್ ಸಂಸ್ಥೆ ನಡೆಯುತ್ತಿದೆ. ಯಾಕೆಂದರೆ ನಾನು ಒಬ್ಬ ಈ ಥರ ಇದ್ದಂಥ ವ್ಯಕ್ತಿ. ಮುಂಚೆ ಒಂದು 12-13 ವರ್ಷದ ಕೆಳಗಡೆ ನಾನು ಇದೇ ಥರ ಒಂದು ಸಮಸ್ಯೆಯಿಂದ ಬಳಲ್ತಿದ್ದಂಥ ವ್ಯಕ್ತಿ. ಸೊ ಈ ಸಮಸ್ಯೆಯಿಂದ ಹೊರಗಡೆ ಬಂದು ನನಗೂ ಇದೇ ಥರ ಒಂದು ಟ್ರೀಟ್ಮೆಂಟ್ ಸೆಂಟ್ರಿಗೆ ಸೇರಿಸಿದ್ರು. ನಾನು ಅಲ್ಲಿ ಸಾಕಷ್ಟು ಒಂದು ತಿಳುವಳಿಕೆ ತೊಗೊಂಡು ನನ್ನ ಬಗ್ಗೆ ನಾನು ಅರ್ಥಕೊಂಡು ನನ್ನ ಜೀವನನ ನಾನು ಸರಿ ಮಾಡಿಕೊಂಡು ನನಗೆ ಒಬ್ಬನಿಗೆ ಇದಾದರೆ ಸಾಲದು, ನನ್ನಿಂದ 4 ಜನಕ್ಕೆ ಒಳ್ಳೆಯದಾಗಬೇಕು ಮತ್ತು ಸಮಾಜಕ್ಕೆ ಉತ್ತಮವಾದ ಸಂದೇಶ ಸಿಗಬೇಕು, ಸಮಾಜದಲ್ಲಿ ಎಲ್ಲರೂ ಒಳ್ಳೆ ರೀತಿ ಜೀವನ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಈ ಬೆಸ್ಟ್ ಲೈಫ್ ಅನ್ನೋ ಒಂದು ಸಂಸ್ಥೆನ ಶುರು ಮಾಡಿದ್ದು. ಇದೇ ಒಂದು 5 ವರ್ಷದ ಕೆಳಗಡೆ ಒಂದು 5 ವರ್ಷ ಅಲ್ಲಿ ಒಂದು ಸೇವೆಯನ್ನು ಸಲ್ಲಿಸಿ ಈಗ ಹೊಸದಾಗಿ ಬೆಂಗಳೂರಿನ ಮಾಗಡಿ ರಸ್ತೆಯ ಬ್ಯಾಡರಹಳ್ಳಿಯ ಬಳಿ ಈಗ ಕೆಲವು ತಿಂಗಳುಗಳು ಮಾತ್ರ ಆಗ್ತಾಯಿದೆ ಈ ಒಂದು ಸಂಸ್ಥೆ ಶುರು ಮಾಡಿ. ಇಲ್ಲೂ ಸಹ ಸಾಕಷ್ಟು ಜನ ಇದರ ಒಂದು ಚಿಕಿತ್ಸೆಯ ಇದರ ಸದುಪಯೋಗವನ್ನು ಪಡೆದುಕೊಂಡು ಇದರಿಂದ ಈ ಸಮಸ್ಯೆಯಿಂದ ಆಚೆ ಬಂದು ಕುಟುಂಬದಲ್ಲಿ ಶಾಂತಿ ನೆಲೆಸಿ ಅವರ ಕುಟುಂಬದಲ್ಲಿ ಅವರು ತಂದೆ ತಾಯಿ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಇಲ್ಲ ಅಣ್ಣ ತಮ್ಮ ಇರ್ಬೋದು, ಯಾರ ಮನೇಲಾದ್ರೂ ಅಷ್ಟೇ ನನ್ನ ಮಗ ಒಳ್ಳೆಯನಾದರೆ ಸಾಕಪ್ಪ, ನನ್ನ ಮಗ ಅದರಿಂದ ಆಚೆ ಬಂದರೆ ಸಾಕು, ನನ್ನ ಗಂಡ ಒಳ್ಳೆಯನಾದರೆ ಸಾಕು, ನನ್ನ ಅಣ್ಣ ತಮ್ಮ ಕುಡಿತದಿಂದ ಅಥವಾ ಮಾದಕ ವ್ಯಸನ ಇರ್ಬೋದು, ಇವತ್ತು ಬೇರೆ ಬೇರೆ ವಿಧಗಳು ಮಲ್ಟಿ ಅಡಿಕ್ಷನ್ಗಳಿದ್ದಾವೆ, ಸುಮಾರು ಅಡಿಕ್ಷನ್ಸ್ ಇದ್ದಾವೆ. ಅದರಿಂದ ಆಚೆ ಒಂದು ಒಳ್ಳೆ ಜೀವನ ಮಾಡಲಿ ಅನ್ನೋದೇ ಕುಟುಂಬದ ಹಿನ್ನೆಲೆ ಆಗಿರ್ತದೆ, ಕುಟುಂಬದ ಉದ್ದೇಶ ಆಗಿರ್ತದೆ. ಅಂಥವರಿಗೆ ನಾವು 24/7 24/7 ಯಾವಾಗಲೂ ಸೇವೆ ಮಾಡೋಕ್ಕೆ ಸದಾ ಸಿದ್ಧರಾಗಿ ಸಂಸ್ಥೆಯನ್ನು ಕಾರ್ಯನಿರ್ವಹಿಸ್ತಾ ಬರ್ತಾ ಇದ್ದೀವಿ. ಅಸಲಿಗೆ ಈ ಬೆಸ್ಟ್ ಲೈಫ್ ಫೌಂಡೇಶನ್ ಸಂಸ್ಥೆಯನ್ನು ಸ್ಥಾಪಿಸಿದ್ದಾದರೂ ಏಕೆ, ಇದರ ಅವಶ್ಯಕತೆ ಈಗಿನ ಪೀಳಿಗೆಗೆ ಅವಶ್ಯಕವಾಗಿದೆ ಯಾಕೆ ಗೊತ್ತಾ? ಯಾತಕ್ಕೆ ನಾವು ಈ ಒಂದು ಸಂಸ್ಥೆ ಓಪನ್ ಮಾಡಿದ್ದೀವಿ ಅಂದರೆ, ಈಗ ಬರ್ತಾ ಎಲ್ಲಿ ನೋಡಿದ್ರೂ ಕುಡುಕರು ಜಾಸ್ತಿ ಆಗ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಎಲ್ಲರೂ ಡ್ರಗ್ಸ್ ತಗೊಳ್ತಾ ಇದ್ದಾರೆ. ಅವರು ಡ್ರಗ್ಸ್ ತಗೊಂಡ ಮೇಲೆ ತಾಯಿ ತಂದೆಗಳ ಮೇಲೆ ಭಾಳ ಪ್ರಭಾವ ಬೀಳುತ್ತೆ. ಆ ತಾಯಿ ತಂದೆಗಳು ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ಮಕ್ಕಳನ್ನು, ವಿದ್ಯಾಭ್ಯಾಸಕ್ಕೋಸ್ಕರ ಅವರೇನು ಮಾಡ್ತಾರೆ, ಕಾಲೇಜಿಗೆ ಸೇರಿಸ್ತಾರೆ. ಕಾಲೇಜಲ್ಲಿ ಸಾಮಾನ್ಯವಾಗಿ ಪೆಡ್ಲಿಂಗ್ ಅನ್ನೋ ಒಂದು ಪದ, ಇದು ಭಾಳ ಅರ್ಥಗರ್ಭಿತವಾದ ಪದ. ಇದು ಈ ಡ್ರಗ್ಸ್ನ ಮಾರೋ ಜನ ಕೆಲವರು ಇರ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ ಈ ಡ್ರಗ್ಸ್ನ ಮಾರ್ತಾರೆ. ಇವರಿಗೆ ಪೆಡ್ಲರ್ಸ್ ಅಂತ ಕರೀತಾರೆ. ಇವರು ಆದಷ್ಟು ಜಾಸ್ತಿ ಆಗ್ತಾಯಿದ್ದಾರೆ. ಎಲ್ಲ ಕಾಲೇಜು ಆವರಣಗಳಲ್ಲಿ ಹಿಂದೆ ಮುಂದೆ ಕಾಂಪೌಂಡ್ಗಳಲ್ಲಿ ಮಾರ್ತಾರೆ. ಈ ಹುಡುಗರು ಅದಕ್ಕೆ ಇನ್ಫ್ಲುಯೆನ್ಸ್ ಆಗಿ ಸಿಕ್ಕಾಕ್ಕೊಂಡ್ಬಿಟ್ರು ಅಂತಂದರೆ ಮತ್ತವ್ರು ಅದನ್ನು ಬಿಡೋಕ್ಕೂ ಆಗೋದಿಲ್ಲ, ವಿದ್ಯೆ ಬಗ್ಗೆ ಅವರು ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ, ಅವ್ರ ಮನಸ್ಸು ಮುಚ್ಚಿದ ಮನಸ್ಸಾಗೋಗುತ್ತೆ. ಮತ್ತು ಅವರು ಬಿಹೇವಿಯರ್ ಚೇಂಜ್ ಆಗುತ್ತೆ. ಇವರು ತಗೊಳ್ಳೋಂಥ ಡ್ರಗ್ಸಿಂದ ಏನಾಗುತ್ತೆ ಅಂದರೆ ಅವರ ಬ್ರೈನ್ ಸೆಲ್ಸ್ ಇಂಟಾಕ್ಸಿಕೇಷನ್ ಆಗುತ್ತೆ, ಅಂದರೆ ಉನ್ಮತ್ತತೆ ಅಂತ. ಆದಮೇಲೆ ಅದು ಏನಾಗುತ್ತೆ ಅಂದರೆ ಜಾಗೃತ ಸ್ಥಿತಿ ತಪ್ಪಿ ಸುಪ್ತ ಸ್ಥಿತಿಗೆ ಹೊಟ್ಟೋಗ್ತಾರೆ. ಸುಪ್ತ ಸ್ಥಿತಿಗೆ ಹೋದಾಗ ಅವ್ರು ಏನು ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಅವ್ರಿಗೆ ಗಮನ ಇರೋದಿಲ್ಲ. ಮದ್ಯ ವ್ಯಸನಿಗಳನ್ನ ಅವ್ರನ್ನ ಹಿಡಿತಕ್ಕೆ ತರೋದಿದೆಯಲ್ಲ, ಯಾರ ಕೈಲೂ ಸಾಧ್ಯ ಇಲ್ಲ. ಅದನ್ನು ಸಾಧಿಸ್ತಾ ಇರುವಂಥದ್ದು ಈ ಬೆಸ್ಟ್ ಲೈಫ್ ಫೌಂಡೇಶನ್. ಇದು ಒಂದು ರೀತಿಯಲ್ಲಿ ಅದು ಬಲವಂತವಾಗಿ ಅವ್ರಿಗಿರುವಂಥ ಕಾಯಿಲೆಯನ್ನು ಮನವರಿಕೆ ಮಾಡ್ಕೊಡುವಂಥದ್ದು ಭಾರಿ ಕಷ್ಟ. ಇದನ್ನು ನೀವು ಯಾವ ರೀತಿಯಾಗಿ ಚಾಲೆಂಜಿಂಗ್ ಆಗಿ ಎಕ್ಸೆಪ್ಟ್ ಮಾಡಿದ್ರಿ ಅಂತ? ತುಂಬ ಉತ್ತಮವಾದ ಒಂದು ಪ್ರಶ್ನೆನೇ ಕೇಳಿದ್ರೆ, ಯಾಕೆ ಅಂದರೆ
ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇರೋರು ಯಾರೂ ಸಹ ವಾಲಂಟ್ರಿಯಾಗಿ ಯಾರೂ ಸಹ ಬರುವುದಿಲ್ಲ ಮತ್ತು ಯಾರೂ ಸಹ ಇಚ್ಛೆ ಪಡೋದಿಲ್ಲ. ನಾನು ಕುಡ್ತಾ ಬಿಡಬೇಕು, ಇಲ್ಲ ನಾನು ಒಂದು ಈ ಸಮಸ್ಯೆ ಇದರಿಂದ ಒಂದು ಅಡಿಕ್ಷನಿಂದ ಹೊರಗಡೆ ಬರಬೇಕು ಅಂತ ಯಾರೂ ಸಹ ಒಂದು ಇಚ್ಛೆ ಪಡೋದಿಲ್ಲ. ಸೊ ಕುಟುಂಬದರ ಅವರ ಒಂದು ಒತ್ತಾಯ ಮುಖ್ಯ, ಇಲ್ಲಿ ಅವರ ಒಂದು ಒಪ್ಪಿಗೆ ಮುಖ್ಯ ನಮಗೆ ಕುಟುಂಬದವರು. ಯಾಕಂದರೆ ತುಂಬ ಹತ್ತಿರದಿಂದ ನೊಂದವರು ಕುಟುಂಬ, ಇಲ್ಲ ಅವರ ಸ್ನೇಹಿತರು ಇರ್ಬೋದು, ಇಲ್ಲ ಅವರ ಒಂದು ವಾತಾವರಣ ಇರ್ಬೋದು, ಸಮಾಜ, ಅವರು ಬೆಳೆದಂಥ ಪರಿಸ್ಥಿತಿಗಳಲ್ಲಿ ಅಲ್ಲಿ ಸುಮಾರು ಜನ ಅವ್ರನ್ನ ಗಮನಿಸ್ತಾ ಇರ್ತಾರೆ. ಪ್ರತಿದಿನ ಅವ್ರನ್ನ ಗಮನಿಸ್ತಾ ಈ ವ್ಯಕ್ತಿ ಮುಂಚೆ ಚೆನ್ನಾಗೇ ಇದ್ದ, ಇವತ್ತಿನ ದಿನ ಯಾಕೆ ಈ ಥರ ಆಗಿದ್ದಾನೆ, ಏನಾಗಿದೆ ಇವನಿಗೆ, ಈ ಥರ ಎಲ್ಲ ಅವರು ಗಮನಿಸ್ತಾ ಅವರ ಒಂದು ಒತ್ತಾಯದ ಮೇರೆಗೆ ನಮ್ಮ ಒಂದು ಸಂಸ್ಥೆಗೆ ಕರ್ಕೊಂಬಂದು ಬಿಡುವಂಥದ್ದು ಇದೆ. ಕುಟುಂಬದವರು ಯಾರು ನಮಗೆ ಕರೆ ಮಾಡ್ತಾರೆ, ಸೊ ಆ ಕರೆ ಮಾಡಿದ ತಕ್ಷಣ ನಮ್ಮದು ಒಂದು ಆಂಬುಲೆನ್ಸ್ ವೆಹಿಕಲ್ ಇರುತ್ತೆ. ಸೊ ಆ ವೆಹಿಕಲಲ್ಲಿ ಒಂದು 4 ಮೆಂಬರ್ಸ್ ಹೋಗಿ ಅವ್ರನ್ನ ಪಿಕ್ ಮಾಡ್ಕೊಂಬರ್ತೀವಿ. ಸೊ ಕೆಲವರು ಹೊರಟು ಇರುತ್ತೆ, ತುಂಬ ಹೊರಟು. ಯಾಕೆ ಅಂದರೆ ಅವರು ಯಾರು ಅಷ್ಟು ಈಸಿಯಾಗಿ ಬರುವಂಥವ್ರು ಯಾರೂ ಇರಲ್ಲ. ಈ ವ್ಯಸನಿಗಳು ಏನಿದ್ದಾರೆ, ಸೊ ಈಸಿಯಾಗಿ ಬರುವಂಥವ್ರು ಇರಲ್ಲ. ಸೊ ಅವ್ರನ್ನ ಒಂದು ಕೂಲಾಗಿ ಹ್ಯಾಂಡ್ಲ್ ಮಾಡ್ತಾ ಒಂದು ಈ ಸಂಸ್ಥೆಗೆ ಕರ್ಕೊಂಬರೋವಂಥ ಪ್ರಯತ್ನ ಮಾಡ್ತಾ ಬಂದಿದ್ದೀವಿ. ಮದ್ಯ ವ್ಯಸನಿಗಳನ್ನು ಸಮಾಜ ಯಾವ ರೀತಿ ನೋಡುತ್ತದೆ ಮತ್ತು ಅದನ್ನು ವ್ಯಸನಿಗಳಿಗೆ ಅವರದ್ದೇ ಆದ ಮಾರ್ಗಕ್ಕೆ ಹೋಗಿ ಅವರನ್ನು ಉತ್ತಮ ಮನುಷ್ಯರನ್ನಾಗಿ ಪರಿವರ್ತಿಸುವ ಸಲುವಾಗಿ ಉತ್ತಮ ಕೌನ್ಸಿಲಿಂಗ್ ಕೂಡ ನೀಡಲಾಗುತ್ತದೆ. ಈ ಕೌನ್ಸಿಲಿಂಗ್ ಮಾಡುವುದಾದರೂ ಏಕೆ? ಒಬ್ಬ ಡ್ರಗ್ ಅಡಿಕ್ಟ್ ಇದ್ದಾನೆ ಅಂದರೆ ಅವನ ಹೆಸರು ಏನಂತ ಕರಿತೀವಿ ಅಂದರೆ ಅವನು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಅಂತ ಕರಿತೀವಿ. ಯಾಕೆಂದರೆ ಡ್ರಗ್ಸ್ನ ಮಾರೋದಕ್ಕೆ ಎಲ್ಲೂ ಅಧಿಕಾರ ಯಾರೂ ಕೊಟ್ಟಿಲ್ಲ. ಅಧಿಕಾರ ಕೊಟ್ಟಿಲ್ಲದೆ ಇರೋದನ್ನು ಮಾರೋದಾಗಲಿ, ಅದು ಮಾರಿದ್ದನ್ನು ಉಪಯೋಗಿಸೋದಾಗಲಿ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಅಂತ ಅರ್ಥ ಆಗುತ್ತೆ. ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಅಂದಮೇಲೆ ಇವನ ತಂಗಿಗಳಾಗಲಿ ಇವ್ರ ಅಕ್ಕಂದಿರನಾಗಲಿ ಯಾರಾದರೂ ಮದುವೆ ಮಾಡ್ಕೊಳ್ತಾರಾ? ಸಮಾಜದಲ್ಲಿ ಇವನಿಗೆ ಗೌರವ ಇರುತ್ತಾ? ಯಾರೂ ಇವನ ಹತ್ರ ಬರೋದಿಲ್ಲ. ಆ ಬ್ಲೇಮ್ ಯಾರಿಗೋಗುತ್ತೆ? ತಂದೆ ತಾಯಿ ಸರಿಯಾಗಿ ಬುದ್ಧಿ ಕಲಿಸಿಲ್ಲ, ತಂದೆ ತಾಯಿ ಒಳ್ಳೆಯವರಲ್ಲ ಅನ್ನೋ ತಂದೆ ತಾಯಿ ಮೇಲೆ ಬ್ಲೇಮ್ ಹೋಗುತ್ತೆ. ಅವರು ಹುಚ್ಚರಾಗಿ ಸಾಯಬೇಕಾಗತ್ತೆ. ಆಗ ಇಂಥದ್ದೆಲ್ಲ ಕೆಲವೆಲ್ಲ ಗಮನಿಸಿದಾಗ ಇಲ್ಲಿ ನಮ್ಮ ಪ್ರೊಪ್ರೇಟರಾದ ಕೃಷ್ಣಮೂರ್ತಿಯವರು ಇದನ್ನೆಲ್ಲ ಸ್ವಲ್ಪ ಭಾಳ ಕಡೆ ಓಡಾಡಿದ್ದಾರೆ, ಭಾಳ ಕಡೆ ನೋಡಿದ್ದಾರೆ, ಸಾಕಷ್ಟು ಕುಟುಂಬಗಳನ್ನ ಭೇಟಿಯಾಗಿದ್ದಾರೆ. ಅವ್ರ ತಲೆನಲ್ಲಿ ಒಂದು ಯೋಚನೆ ಬಂತು, ಹೌದು ನಾನು ಯಾಕೆ ಈ ಒಂದು ಕೆಲಸ ನಾನು ಕೈಗೆತ್ಕೋಬಾರ್ದು, ಯಾಕೆ ನಾನು ಮಾಡಬಾರ್ದು ಅನ್ನೋದು ಅವ್ರ ತಲೆ ಒಳಗಡೆ ಬಂದಾಗ ಅವ್ರಿಗೆ ಇನ್ನೂ ಕೆಲವು ಸಜೆಷನ್ಸ್ ತೊಗೊಂಡಾಗ ನಿಜ ಆಯ್ತದು. ಏಕೆಂದರೆ ಒಬ್ಬನ್ನ ಸರಿ ಮಾಡಿಬಿಟ್ರೆ ಈ ಡ್ರಗ್ ಅಡಿಕ್ಟ್ನ ಅವ್ರ ತಾಯಿ ತಂದೆ ಸುಖವಾಗಿರ್ತಾರೆ, ಅವ್ರ ಹೆಂಡತಿ ಮಕ್ಕಳು ಸುಖವಾಗಿರ್ತಾರೆ, ಸಮಾಜದಲ್ಲಿ ತೊಂದರೆ ಇರೋದಿಲ್ಲ, ಎಲ್ಲರೂ ಆನಂದವಾಗಿರ್ತಾರೆ. ಅಂದರೆ ಇಡೀ ಕುಟುಂಬ ಒಬ್ಬ ವ್ಯಕ್ತಿ ಮೇಲೆ, ಅವನ ಒಂದು ದುರ್ಬಲತೆ ಮೇಲೆ, ಅವನೊಂದು ಬಲಹೀನತೆ ಮೇಲೆ ಎಷ್ಟು ಕಷ್ಟಪಡಬೇಕಾಗುತ್ತೆ. ಇಲ್ಲಿ ನಾವು ಒಂದು ಮನುಷ್ಯ ಮೌಲ್ಯಗಳನ್ನ ನಾವು ನೋಡಬೇಕಾದ್ರೆ ಏನಂದರೆ, ನಾವು ಮದುವೆ ಆಗೋವರೆಗೂ ತಾಯಿ ತಂದೆನ ಪ್ರೀತಿಸ್ತಾ ಇರ್ತೀವಿ 100% ಆಮೇಲೆ ಮದುವೆ ಆದಮೇಲೆ ಹೆಂಡ್ತಿನ ಪ್ರೀತಿಸ್ತೀವಿ, ತಾಯಿ ತಂದೆನ ಪ್ರೀತಿಸ್ತೀವಿ. ಆಮೇಲೆ ನಾವು ಮದುವೆ ಆದಮೇಲೆ ಮಗು ಆದಮೇಲೆ ಅವನೇ ಮುಖ್ಯ, ತಾಯಿ ತಂದೆಗಿಂತ ಮುಖ್ಯ, ಹೆಂಡ್ತಿಗಿಂತ ಮುಖ್ಯ. ಅವನು ಬೆಳಿಬೇಕು, ಅವನು ಓದಬೇಕು, ಅವನು ಸಕ್ಸಸ್ ಆದರೆ ನಾವು ಸಕ್ಸಸ್ಸು, ಅವನು ಫೇಲ್ಯೂರ್ ಆದರೆ ನಾವು ಫೇಲ್ಯೂರು. ಎಲ್ಲ ತಾಯಿ ತಂದೆಗಳಿಗೂ ಮನೋ ಅಭಿಲಾಷೆ ನನ್ನ ಮಗ ಚೆನ್ನಾಗಿರಬೇಕು ಅಂತ. ಅಂಥ ಒಬ್ಬ ಮಗ ಡ್ರಗ್ ಅಡಿಕ್ಟ್ ಅಥವಾ ಆಲ್ಕೋಲಿಕ್ ಆದಾಗ, ಮಾದಕ ಮದ್ಯ ವ್ಯಸನಿ ಆದಾಗ ಯಾವುದೇ ಕಾರಣದಿಂದ ಅವನು ಬಿಡೋಕ್ಕಾಗೋದಿಲ್ಲ. ಯಾಕೆಂದರೆ ಜಾಗೃತಿ ತಪ್ಪುತ್ತೆ. ಈ ಸೈಂಟಿಫಿಕ್ ವಿಷಯಗಳು ಗೊತ್ತಾಗೋದಿಲ್ಲ ಸಮಾಜಕ್ಕೆ. ಇವತ್ತು ಈ ಕೃಷ್ಣಮೂರ್ತಿಗಳು ಸ್ವಲ್ಪ ಸ್ಟಡಿ ಮಾಡಿದ್ದಾರೆ, ಸ್ವಲ್ಪ ತಿಳ್ಕೊಂಡಿದ್ದಾರೆ ವಿಷಯಗಳು, ಅದನ್ನು ಅವರು ಸಹಾಯ ಮಾಡಬೇಕಂತ ಮುಂದೆ ಬಂದಿದ್ದಾರೆ. ಬೆಸ್ಟ್ ಲೈಫ್ ಫೌಂಡೇಶನ್ ಅನ್ನುವುದು ಒಂದು ಆಸ್ಪತ್ರೆಯಂತಲ್ಲ. ಇದು ಮದ್ಯಪಾನ, ಡ್ರಗ್ ಸೇವನೆಯಿಂದ ಮಾನಸಿಕವಾಗಿ ತಮ್ಮ ಗರಿವಿಲ್ಲದೆಯೇ ದಾರಿ ತಪ್ಪಿರುವ ಎಷ್ಟೋ ಮಂದಿಗೆ ಸ್ವಂತ ಮನೆಯಂತೆ ಇರುತ್ತದೆ. ಇಲ್ಲಿ ದಿನನಿತ್ಯ ಯೋಗಾಭ್ಯಾಸಗಳು, ಕಾಫಿ, ಟೀ, ತಿಂಡಿ, ತಿನಿಸು, ಭವ್ಯ ಭೋಜನಗಳನ್ನು ಒಳಗೊಂಡಂತೆ ಸಂಪೂರ್ಣವಾಗಿ ಮನೆಯ ವಾತಾವರಣವು ಲಭ್ಯವಾಗಿರುತ್ತದೆ. ಬೆಸ್ಟ್ ಲೈಫ್ ಫೌಂಡೇಶನ್ ರಿಹ್ಯಾಬಿಲೇಷನ್ ಸೆಂಟರ್. ಅಕ್ಕ ತಂಗಿ, ಅಣ್ಣ ತಮ್ಮ, ಅಪ್ಪ ಅಮ್ಮ ಯಾರೂ ಬೇಡ ನನಗೆ, ಈ ನಶೆ ನೀಡುವಂತಹ ಪದಾರ್ಥಗಳು ಸಾಕೆನ್ನುವ ಎಷ್ಟೋ ಮಂದಿಯ ಮೊಂಡತನವನ್ನು, ಹುಚ್ಚು ಕನವರಿಕೆಯನ್ನು ಇಲ್ಲವಾಗಿಸಿ ಇಂದು ಈ ಬೆಸ್ಟ್ ಲೈಫ್ ಫೌಂಡೇಶನ್ ನನ್ನ ಪಾಲಿಗೆ ದೇವಾಲಯ ಎನ್ನುವಂತೆ ಪರಿವರ್ತನೆ ಮಾಡಿದ ಎಷ್ಟೋ ಉದಾಹರಣೆಗಳಿವೆ.
ಸ್ನೇಹಿತರೆ, ಬೆಸ್ಟ್ ಲೈಫು ನನ್ನ ಜೀವನನೇ ಮತ್ತೆ ಹೊಸ ಜೀವನ ಕೊಟ್ಟಿದೆ. ಆ ಕೃಷ್ಣಮೂರ್ತಿಯವ್ರಿಗೂ ಹಾಗೂ ಆ ಸಿಬ್ಬಂದಿಯವ್ರಿಗೂ ನನ್ನ ಸೇವೆ ಅಂದರೆ ನನಗೆ ಸೇವೆ. ಆ ರೀತಿ ನಾನು ಊಟ ತಿನ್ನೋಕ್ಕಾಗ್ತಿಲ್ಲ, ಅದನ್ನೆಲ್ಲ ತಿನ್ನಿಸೋ ರೀತಿಯೆಲ್ಲ ಮಾಡಿ ನನ್ನ ಕಣ್ಣಲ್ಲಿ ಕಿಣ್ಣಿಟ್ಟು ನೋಡ್ಕೊಂಡು ಎಲ್ಲ ಸಿಬ್ಬಂದಿಗೂ ಧನ್ಯವಾದಗಳು. ಬೆಸ್ಟ್ ಲೈಫ್ ಫೌಂಡೇಶನ್ಗೂ ತುಂಬ ಕೃತಜ್ಞತೆ ಹೇಳ್ತೀನಿ. ನೀವು ನಿಮ್ಮ ಮನೆಯಲ್ಲಿ ಎಲ್ಲ ಅಕ್ಕಪಕ್ಕ ಇದ್ದವರಿಗೆ ನೀವು ತಂದು ಸೇರಿಸಿ, ಇದು ಸುಳ್ಳು ಕಥೆ ಅಲ್ಲ, ನಿಜ ನನ್ನ ಜೀವನದಲ್ಲಿ ನಡೆದಿರೋ ಘಟನೆ. ನೀವು ಸೇರಿಸಿ ನಿಮ್ಮ ಲೈಫು ನಿಮ್ಮ ಜೀವನಗಳು ಬದಲಾಗಲಿ. ಯಾರು ಆಲ್ಕೋಹಾಲಿಗಳು ಕುಡುಕರು ಯಾರು ಕೆಟ್ಟವರಲ್ಲ, ಅವರು ಮಾನಸಿಕ ಸ್ಥಿತಿ ಆ ರೀತಿ ಬದಲಾವಣೆ ಮಾಡುತ್ತೆ ಆಲ್ಕೋಹಾಲ್ ಅನ್ನೋದು. ದಯವಿಟ್ಟು ಅವ್ರನ್ನ ಕೆಟ್ಟವ್ರಂತ ತಿಳ್ಕೊಂಬಿಡಿ. ಅವರು ಹೋದರೆ ಅದೊಂಥರ ಕಾಯಿಲೆ ಅದು. ಅದನ್ನು ಇಲ್ಲಿ ಯಾವ ರೀತಿ ಇದಾಗಬೇಕಂದು ಫ್ಯಾಮಿಲಿ ಕೌನ್ಸಿಲಿಂಗು ಮಾಡ್ತಾರೆ, ಅವ್ರಿಗೂ ಕೌನ್ಸಿಲಿಂಗ್ ಮಾಡಿ ಎಲ್ಲ ತಿಳಿಯೋಕೆ ಕೊಡ್ತಾರೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ರಂಗಸ್ವಾಮಿ ಅಂತ. ನಾನು ಫಸ್ಟು ಇದೇ ಒಂದು 7-5 ವರ್ಷ ಹಿಂದೆಗಡೆ ಈ ಬೆಸ್ಟ್ ಲೈಫ್ ಸಂಸ್ಥೆಗೆ ನಾನು ಬರದೇ ಹೋಗಿದ್ದಿದ್ರೆ ಇವತ್ತು ಗೋಡೆ ಮೇಲೆ ಒಂದು ಫೋಟೋ ಆಗಿರ್ತಿದ್ದೆ. ನಾನು ನನ್ನ ಜೀವನದಲ್ಲಿ ನಮ್ಮ ಮನೆಯವ್ರು ಮಾಡಿದಂಥ ಒಂದು ಮೊಟ್ಟ ಮೊದಲ ನನಗೊಂದು ಹೆಲ್ಪು ಅಂತ ಹೇಳಿದ್ರೆ ಈ ಬೆಸ್ಟ್ ಲೈಫ್ ಸಂಸ್ಥೆಗೆ ನನಗೊಂದು ದಾರಿ ಮಾಡಿಕೊಟ್ಟಿದ್ದು ಈ ನಾನು ಮೊದಲು ಕುಡಿತಾ ಇದ್ದೆ. ಯಾವ ರೀತಿ ಕುಡಿತಾ ಇದ್ದೆ ಅಂದರೆ ಜ್ಞಾನನೇ ಇರ್ತಿರ್ಲಿಲ್ಲ, ಎಷ್ಟು ಕುಡಿತಿದ್ನೋ ಗೊತ್ತಿಲ್ಲ. ಬಟ್ ನಮ್ಮ ಕುಡಿತದಲ್ಲಿ ಹಿಡಿತಾ ಇರಲಿಲ್ಲ. ನನ್ನ ಫ್ಯಾಮಿಲಿ ಕಳ್ಕೊತಿದ್ದೆ, ಎಲ್ಲ ನನ್ನ ಹೆಂಡತಿ ಮಕ್ಳನ್ನ ಕಳ್ಕೊತಿದ್ದೆ. ನನ್ನ ಜೀವನದಲ್ಲಿ ಇಷ್ಟೊತ್ತು ನಾನು ಜೀವಂತವಾಗಿರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ನಾನು ಈ ಸಂಸ್ಥೆಗೆ ಬಂದಮೇಲೆ ನನ್ನ ಜೀವನ ರೂಪಿಸ್ಕೊಂಡಿದ್ದೀನಿ. ಈ ಸಂಸ್ಥೆ ಒಂದು ಒಂದು ಹೊಸ ಜನ್ಮನೇ ಕೊಟ್ಟಿದೆ ಅಂತ ಹೇಳ್ಬೋದು ಅನ್ನೋದು ನಾನು ಇಷ್ಟಪಡ್ತೀನಿ. ಸರ್, ಮುಂಚೆ ನಾನು ಮಾಡ್ತಿದ್ದು ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದು. ಏನು ಕುಡ್ತಾ ಬಂದ್ರೂ ಮನೆಗೇನು ₹1 ಕೊಡೋದಿಲ್ಲ, ಕುಡಿಯೋದೇ ಸಾಲ್ತಿರಲಿಲ್ಲ. ಎಷ್ಟೇ ದುಡಿಮೆ ಮಾಡಿದ್ರು ಇವತ್ತು ಕುಡಿದ್ರೆ ನಾಳೆ ಕೆಲ್ಸಕ್ಕೆ ಹೋಗೋಕ್ಕಾಗ್ತಿರ್ಲಿಲ್ಲ. ಏನೇ ಫ್ಯಾಮಿಲಿಗೆ ಒಂದು ಟೈಮ್ಸ್ ಕೊಡೋಕ್ಕಾಗ್ತಿರ್ಲಿಲ್ಲ. ಫ್ಯಾಮಿಲಿಲಿ ನನಗೊಂದು ಮರ್ಯಾದೆನೇ ಇರಲಿಲ್ಲ. ನನ್ನೊಬ್ಬ ಕುಡ್ಕ ಅಂತ ನನ್ನೊಂದು ಮೂಲೆಗುಂಬು ಮಾಡಿಬಿಟ್ಟಿದ್ರೆ ಹೊರತು ನನಗೆ ಯಾವುದೇ ಒಂದು ಮನೇಲಿ ಜವಾಬ್ದಾರಿನೂ ಕೊಟ್ಟಿರಲಿಲ್ಲ. ನಾನು ಜವಾಬ್ದಾರಿ ತೊಗೊಳಕ್ಕೆ ನಾನು ರೆಡಿ ಇರಲಿಲ್ಲ. ಯಾಕಂದರೆ ಕುಡಿತಿದ್ದೆ, ಅಡಿಕ್ಷನ್ ಮಾಡ್ತಿದ್ದೆ. ಆ ರೀತಿ ಅಡಿಕ್ಷನ್ ಮಾಡಬೇಕಾದ್ರೆ ಯಾರಿಗೂ ಜವಾಬ್ದಾರಿ ತೊಗೊಳ್ಳೋ ಇಂಟ್ರೆಸ್ಟ್ ಬರೋಲ್ಲ. ಆ ಥರ ಒಂದು ಇಂಟ್ರೆಸ್ಟ್ ನನಗೂ ಬಂದಿರಲಿಲ್ಲ. ನಾನು ಅದೇ ರೀತಿ ಇದ್ದೆ ಸರ್. ಜೀವನ ಕುಡ್ತಾ ಬಿಟ್ಟಿದ ತಕ್ಷಣ ಜೀವನ ಏಕ್ದಮ್ಮು ನಾನು ಚೇಂಜಸ್ ಕೇಳೋದು ತಪ್ಪು ಸರ್. ಯಾಕೆಂದರೆ ನನ್ನ ದುಡ್ಡು ಮೇಲೆ ನಾನು ಮಾಡಬೇಕಾಯ್ತು. ಕುಡ್ತಾ ಬಿಟ್ಟಿರ್ತೀವಿ ಅಷ್ಟೇ, ಬಟ್ ನಮ್ಮದು ಗುಣದೋಷಗಳು ಬದಲಾವಣೆ ಆಗಬೇಕಾಗುತ್ತೆ. ಮೇಯ್ನು ನಮ್ಮ ಗುಣದೋಷಗಳು ಬದಲಾವಣೆ ಆಗಬೇಕು ಅಂದರೆ ಈ ಸಂಸ್ಥೆ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಮೀಟಿಂಗ್ ಅಂತ ಮಾಡ್ತಾರೆ, ಆ ಮೀಟಿಂಗ್ ಅಟೆಂಡ್ ಆಗಬೇಕು. ಅಲ್ಲಿ ಸ್ಪಾನ್ಸರ್ಸ್ ಇರ್ತಾರೆ, ಅವ್ರ ಸಲಹೆ ಪಡಿಬೇಕು. ಅವ್ರ ಸಲಹೆ ಪಡೆದು ಅವ್ರ ಮಾರ್ಗದರ್ಶನದಲ್ಲಿ ನಮ್ಮ ಗುಣದೋಷಗಳು ಬದಲಾಯಿಸ್ಕೊಂಡು ಅವ್ರನ್ನ ನಮ್ಮ ಜೊತೆಯಲ್ಲಿ ಅವ್ರ ಜೊತೆಲಿ ನಾವು ಕೈ ಜೋಡಿಸ್ಕೊಂಡು ಹೋಗಿದ್ರೆ ದಿನ ವಾರ ಮೀಟಿಂಗು, ಬೆಳಿಗ್ಗೆ ಕೆಲಸ, ಸಂಜೆ ಮೀಟಿಂಗು ಅಂತ ಹೋದರೆ ನಾನು ಒಂದು ದಿನದ ಮಟ್ಟಿಗೆ ಕುಡ್ತದಿಂದ ದೂರ ಇದ್ಕೊಂಡು ಒಂದು ದಿನ ಇವತ್ತು ಬೇಡ ಅಂತಲೇ ನಾನು ಇವತ್ತು 5 ವರ್ಷದಿಂದ ನಾನು ಕುಡ್ತದಿಂದ ಜೀವನದಿಂದ ದೂರ ಇದ್ದು ನಾನು ಇವತ್ತು ಒಳ್ಳೆ ಜೀವನ ನಡೆಸ್ತಾ ಇದ್ದೀನಿ. ಒಳ್ಳೆ ಫ್ಯಾಮಿಲಿ ಲೀಡ್ ಮಾಡ್ತಾಯಿದ್ದೀನಿ. ನನಗೂ ಸಮಾಜದಲ್ಲಿ ಒಂದು ಬೆಲೆ ಅಂತಿದೆ. ಇವೆಲ್ಲ ನನಗೆ ತುಂಬಿಕೊಟ್ಟಿದ್ದು ನಮ್ಮ ಇದು ಬೆಸ್ಟ್ ಲೈಫ್ ಸಂಸ್ಥೆ ಮತ್ತು ಮೀಟಿಂಗು ಮತ್ತು ನಮ್ಮ ಸಂಪಂಗಿ ಸರ್ ಅಂತ ಈ ಫಸ್ಟ್ ಟೈಮ್ ಮಾತ್ರ ಮಾತಾಡೋರಲ್ಲ, ಸಂಪಂಗಿ ಸರ್ ಅಂತ ಅವರು ನಮಗೆ ಈ ಜೀವನವನ್ನು ರೂಪಿಸ್ಕೊಟ್ಟಿದ್ದಾರೆ. ನಮ್ಮಲ್ಲಿ ಒಂದು ಕುಟುಂಬ ಅಂತ ಹೇಳಿದ್ರೆ ನಮಗೆ ಒಂದು ಫಂಕ್ಷನ್ ಕರಿಬೇಕಾದ್ರೂ ಹಿಂದೆ ಮುಂದೆ ನೋಡೋರು. ನಮ್ಮ ಮನೆಗೆ ಒಂದು ಕುಡ್ತಾ ಜೀವನ ಮಾಡಬೇಕಾದ್ರೆ ಫಸ್ಟ್ ನಮ್ಮ ಮನೆಗೆ ಬಂದು ಕಾರ್ಡ್ ಕೊಟ್ಬಿಟ್ಟು ಏನಂತ ಹೇಳೋರು ಅಂತ ಹೇಳಿದ್ರೆ, ನೀನು ಮದುವೆಗೆ ಬರಬೇಡಪ್ಪ, ಮನೆಗೆ ಕಾರ್ಡ್ ಕೊಟ್ಟರೆ ಎಲ್ಲರೂ ಬನ್ನಿ ಅಂತ ಹೇಳಿದ್ರೆ ಮನೆ ಕುಡ್ಕೊಂಬಂದು ಎಲ್ಲಿ ಚೌಟ್ರಲ್ಲಿ ಗಲಾಟೆ ಮಾಡ್ತಾನೋ, ನಮ್ಮ ಮರ್ಯಾದೆ ಎಲ್ಲಿ ಹೋಗುತ್ತೋ ಅಂತ ನನ್ನ ಮದುವೆಗೆ ಬರಬೇಡಿ ಅನ್ನೋ ಲೆಕ್ಕಾಚಾರದಲ್ಲಿ ಕಾರ್ಡೇ ಕೊಡ್ತಿರ್ಲಿಲ್ಲ. ಇವತ್ತು ನನ್ನ ಎಲ್ಲದಕ್ಕೂ ನನ್ನ ಮುಂದೆ ನಿಲ್ಲಿಸ್ಕೋತಾರೆ, ಕರೀತಾರೆ. ರಂಗಸ್ವಾಮಿ ಇರಬೇಕು, ರಂಗಸ್ವಾಮಿ ಮುಂದೆ ನಿಂತ್ಕೊಂಡ್ರೆ ಒಂದು ಜವಾಬ್ದಾರಿ ನಮ್ಮ ಮಾಡ್ತಾನೆ ಅಂತ ಒಂದು ನನ್ನ ಹೆಗ್ಲ ಮೇಲೆ ಒಂದು ಜವಾಬ್ದಾರಿನ ಹೊರಿಸಿದ್ದಾರೆ ನಮ್ಮ ಫ್ಯಾಮಿಲಿಯಿಂದ. ಎಲ್ಲ ಮಕ್ಕಳಿಂದ ಸಹಿತ ದೊಡ್ಡವರಿಂದ ಸಹಿತ ಒಂದು ಗೌರವ ಸಿಕ್ಕಿದೆ ನನಗೆ. ಈ ಕುಡ್ತಾ ಮಾಡಬೇಕಾದ್ರೆ ಯಾವ ಗೌರವನೂ ಇರಲಿಲ್ಲ. ಮಕ್ಕಳು ನಮಗೆ ಮಾತಾಡಿಸ್ತಾ ಇರಲಿಲ್ಲ. ಒಂದು ಮನೆಯಲ್ಲಿ ನಮ್ಮ ತಾಯಿ ಆಗಲಿ ನಮ್ಮ ಹೆಂಡತಿನೇ ಆಗಲಿ ಒಂದು ಊಟ ಇಕ್ಬೇಕು ಅಂದರೆ ಹಿಂದೆ ಮುಂದೆ ನೋಡೋರು. ಪಕ್ಕದಲ್ಲಿ ಬಂದು ಮಕ್ಕಳು ಕೂತ್ಕೊಳ್ಳೋಕ್ಕೂ ಯೋಚನೆ ಮಾಡೋರು, ಸ್ಮೆಲ್ಲು ವಾಸನೆ ಅಂತ. ಇವತ್ತು ಮಕ್ಕಳು ಮರಿ ಚೆನ್ನಾಗಿದ್ದೀನಿ, ಒಂದು ಹೆಂಡತಿ ಮಕ್ಕಳು ಜೊತೆ ಒಳ್ಳೆ ಫ್ಯಾಮಿಲಿ ಜೊತೆ ನಾನು ಒಂದು ಫ್ಯಾಮಿಲಿ ಒಂದು ಕುಟುಂಬನ ರೂಪಿಸ್ಕೊಳ್ಳೋಕ್ಕೆ ನನಗೆ ಈ ಸಂಸ್ಥೆ ತುಂಬಾ ಹೆಲ್ಪ್ ಮಾಡಿದೆ ಸರ್. ನನ್ನ ಹೆಸರು ಮೂರ್ತಿ. ನಾನು ಈ ಬೆಸ್ಟ್ ಲೈಫ್ ಫೌಂಡೇಶನ್ ಕಡೆಯಿಂದ ಬಂದಿದ್ದೀನಿ. ಏನಕ್ಕೆ ಅಂತಂದರೆ ನಾನು ಕೂಡ ಒಂದು ಮದ್ಯವ್ಯಸನಿಯಾಗಿದ್ದೆ. ಒಂದು 10 ವರ್ಷದ ಹಿಂದೆ ಈ ಬೆಸ್ಟ್ ಲೈಫ್ ಒಂದು ಫೌಂಡೇಶನಲ್ಲಿ ನಾನು ಕೂಡ ಒಂದು ಪೇಷಂಟಾಗಿ, ಅಂದರೆ ರೋಗಿಷ್ಠ ಅಮಲು ರೋಗದಿಂದ ನರಳುತ್ತಾ ಇದ್ದೆ. ಸುಮಾರು ನನ್ನ ಮನೆಯಲ್ಲಿ ಒಂದು 20-22 ವರ್ಷದ ಕುಡಿತದ ಜೀವನ. ಆ ಕುಡಿತದ ಜೀವನದಲ್ಲಿ ಸುಮಾರು ಹೀನ ಕೃತ್ಯಗಳು, ಅಂದರೆ ಕಳ್ತನ ಆಗ್ಬೋದು, ಮೋಸ, ಸುಳ್ಳು, ದೇವರು ಒಂದು ಉಂಡಿನೂ ಕೂಡ ಬಿಟ್ಟಿರಲಿಲ್ಲ ನನ್ನ ಮನೇಲಿ. ಅಂದರೆ ಸರ್ವನಾಶ. ಒಂದು ಒಳ್ಳೆ ಕುಟುಂಬದಿಂದ ಬಂದಂಥ ವ್ಯಕ್ತಿ ನಾನು. ಆದರೆ ಒಂದು ಕೋಟ್ಯಾಂತರ ರೂಪಾಯಿ ಆಸ್ತಿ ಹಾಳು ಮಾಡಿದೆ. ಮನೆಯಲ್ಲಿ ಎಲ್ಲರೂ ಆಸ್ತಿ, ಹಣ, ಅದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ ಹೆಂಡತಿ, ಮಕ್ಕಳು, ತಾಯಿಗೆ ಒಬ್ಬನೇ ಮಗ ನಾನು.
ಇಷ್ಟು ಜನದ ಒಂದು ನನ್ನ ಮನೆ ಅಕ್ಕಪಕ್ಕ ಅಂದರೆ ನನ್ನ ಕುಟುಂಬಸ್ಥರು ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ಗಳು ಟೋಟಲಿ ಎಲ್ಲರ ಒಂದು ಜೀವನನ ಸರ್ವನಾಶ ಮಾಡೋಕ್ಕಿದೆ. ಏಕೆಂದರೆ ಅವ್ರು ನನ್ನ ಕಂಡ್ರೆ ಎಲ್ಲರಿಗೂ ಇಷ್ಟ. ಒಬ್ಬನೇ ಮಗ, ಗಂಡ ಒಳ್ಳೆ ಗಂಡ, ನಾವು ಒಬ್ಬನೇ ಮಗ ಅಂತ ಮದುವೆ ಆದರು. ಆ ಹೆಂಡ್ತಿಗೆ ಒಂದು ಸುಖ ಇಲ್ಲ. 2 ಮಕ್ಕಳು ಗಂಡು ಮಕ್ಕಳು, ಆ ಮಕ್ಳಿಗೂ ಕೂಡ ಸಂತೋಷ ಸುಖ ಇಲ್ಲ. ಅವರ ಜೀವನನೇ ಸರ್ವನಾಶ ಮಾಡೋಕ್ಕಿದೆ. ನನಗೆ ಅರ್ಥ ಆಗ್ತಾಯಿತ್ತು, ಕುಡಿತದ ಜೀವನದಲ್ಲಿ ಅರ್ಥ ಆಗ್ತಾಯಿತ್ತು, ಕುಡ್ತಾ ಬಿಡಬೇಕು, ಇದು ಸರಿ ಇಲ್ಲ, ನಾನು ಮಾಡ್ತಾ ಇರೋ ತಪ್ಪು ಅಂತ ಅರ್ಥ ಆಗ್ತಾಯಿತ್ತು. ಆದರೆ ಬಿಡಬೇಕು ಅಂದರೆ ನನ್ನ ಕೈಲಿ ಆಗ್ತಾಯಿಲ್ಲ. ಮಧ್ಯ ಅಂದರೆ ಈ ಕುಡಿತದಿಂದ ಒಂದು ಅರ್ಧ ಗಂಟೆನೂ ನನ್ನ ಕೈಲಿ ಬಿಟ್ಟಿರೋಕ್ಕೆ ಆಗ್ತಾಯಿರಲಿಲ್ಲ. ಯಾಕೆಂದರೆ ಸಿಕ್ಕಾಪಟ್ಟೆ ಸರ್ವನಾಶ ಆಗಿತ್ತು ನನ್ನ ಜೀವನ. ನನ್ನ ಒಂದು ದೇಹ ಎಲ್ಲ ಸರ್ವನಾಶ ಆಗಿತ್ತು. 47 kg ಆಗಿದ್ದಂಥ ವ್ಯಕ್ತಿ, ಕೈಕಾಲು ವೈಬ್ರೇಷನ್ನು, ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ, ನಿದ್ದೆ ಬರ್ತಾ ಇರಲಿಲ್ಲ. ನನ್ನ ಮನೆಯವ್ರ ಕಡೆ ಯೋಚನೆ ಮಾಡಿದ್ರೆ ಯಾಕೆ ಬದುಕಬೇಕು ನಾನು. ಸುಮಾರು ಒಂದು 4-5 ಸರಿ ಸೂಸೈಡ್ ಅಟೆಂಪ್ಟು ಮಾಡಿದ್ದೆ ನಾನು. ಮಾಡಿದಂಥ ಒಂದು ಸಂದರ್ಭದಲ್ಲಿ ಜೀವನನೇ ಬೇಡ, ಕೊನೆ ಅಂತ ಜೀವನನೇ ಬೇಡ. ಇನ್ನು ಎಲ್ಲರೂ ಹೆಂಡ್ತಿ ಮಕ್ಕಳು ಬಿಟ್ಟೋದ್ರು. ಹೆಂಡ್ತಿ ಮಕ್ಕಳು ಬಿಟ್ಟೋಗಿ ಆ ತಂದೆ ಮನೇಲಿ ಸೇರಿಕೊಂಡ್ರು. ಎಷ್ಟೋ ಗೋಗರದೆ ಬರಲಿಲ್ಲ. ಎಲ್ಲೋ ಒಂದು ಕಡೆ ಈ ಬೆಸ್ಟ್ ಲೈಫ್ ಫೌಂಡೇಶನ್ ಇದ್ರದ್ದು ನನ್ನ ತಾಯಿ ಮತ್ತು ನನ್ನ ತಂಗಿ, ನನ್ನ ಭಾವ ಇವ್ರಿಗೆ ಕಿವಿಗೆ ಗಮನಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ಇವರು ನಮ್ಮ ಕೃಷ್ಣಮೂರ್ತಿ ಸರ್, ನಮ್ಮ MD ಫೌಂಡೇಶನ್ MD, ಆ ಕೃಷ್ಣಮೂರ್ತಿ ಸರ್ ಹತ್ರ ಹೋಗಿ ಅವ್ರಿಗೆ ಭೇಟಿಯಾಗಿ ಈ ಥರ ನಮ್ಮ ಮನೇಲಿ ನಡೀತಾ ಇದೆ, ನನ್ನ ಮಗ ಯಾರು ಹೇಳಿದ್ರು ಕೇಳ್ತಾ ಇಲ್ಲ, ಆ ಥರ ನನ್ನ ತಾಯಿ ಸ್ವಲ್ಪ ಅವ್ರ ಹತ್ರ ಗೋಗರ್ದಾಗ ಅವರು ನನ್ನನ್ನು ಸುಮಾರು ಒಂದೂವರೆ ತಿಂಗಳು ನನ್ನನ್ನು ವಾಚ್ ಮಾಡಿ ಈ ಫೌಂಡೇಶನ್ಗೆ ಪಿಕಪ್ ಮಾಡ್ತಾರೆ. ಒಂದು 4 ಜನ ಹುಡುಗರನ್ನ ಬಿಟ್ಟು ನನ್ನ ಪಿಕಪ್ ಮಾಡ್ತಾರೆ. ಬಂದಂಥ ನಂತರ ಒಂದು 3 ತಿಂಗಳ ಕಾಲ ಈ ಫೌಂಡೇಶನ್ನಲ್ಲಿ ಒಂದು ಹುಚ್ಚ ಆದೆ. ಒಂದು ವಾರ, ಒಂದು 10-12 ದಿವಸ ನಾನು ಹುಚ್ಚ ಆದೆ. ಬುದ್ಧಿಭ್ರಮಣೆ ಅಂತಾರೆ ಇಲ್ಲಿ. ಬುದ್ಧಿಭ್ರಮಣೆ ಆದಾಗ ಅದನ್ನು ಲೆಕ್ಕಿಸಿದೆ. ಅದಕ್ಕೆ ಏನೇನು ಬೇಕು ಔಷಧಿ ಮತ್ತು ಮಾತ್ರೆ, ನನಗೆ ಒಬ್ಬ ಹುಚ್ಚನಿಗೆ ಏನೇನು ಟ್ರೀಟ್ಮೆಂಟ್ ಮಾಡಬೇಕು ಆ ರೀತಿಯೆಲ್ಲ ಮಾಡಿ ಎಡ್ತು ತನ್ನ ತಿನ್ನೋಕ್ಕಾಗ್ತಿರಲಿಲ್ಲ. ಕೈ ವೈಬ್ರೇಷನ್, ಸಿಕ್ಕಾಪಟ್ಟೆ ವೈಬ್ರೇಷನ್ ಇರ್ತಿತ್ತು. ಅಂಥ ಒಬ್ಬ ವ್ಯಕ್ತಿಗೆ ಏನು ಕೊಡಬೇಕು, ಏನು ಮಾಡಬೇಕು ಅಂತ ನುರಿತ ವೈದ್ಯರಿಂದ ಎಲ್ಲೋ ಒಂದು ಕಡೆ ಅವರು ನನ್ನನ್ನು ಟ್ರೀಟ್ಮೆಂಟ್ ಮಾಡಿಸಿ, ಹೊಟ್ಟೆ ತುಂಬ ಊಟ ಮಾಡೋಂಗೆ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡೋಂಗೆ ಮಾಡಿ, ಎಲ್ಲೋ ಒಂದು ಕಡೆ ನನ್ನ ಜೀವನನ ನಾನು ಹಿಂದೆ ಏನು ಮಾಡಿದ್ದೆ, ಆ ಕುಡಿತದ ಜೀವನದಲ್ಲಿ ಒಂದು 20-22 ವರ್ಷದ ಕುಡಿತದ ಜೀವನ, ನನ್ನ ಜೀವನನ ನನಗೇ ತೋರಿಸಿ ಅಲ್ಲಿದ್ದಂಥ ಒಂದು ಕೌನ್ಸ್ಲಿಂಗು, ಒಳ್ಳೆ ಕೌನ್ಸ್ಲಿಂಗ್ ಮಾಡ್ತಾಯಿದ್ರು. ಆ ಕೌನ್ಸ್ಲರ್ಗಳು ಮುಖಾಂತರ ನನ್ನ ಜೀವನನ ನನಗೆ ಮತ್ತೆ ರೀಕಾಲ್ ಮಾಡಿ ನನ್ನ ಪಿಕ್ಚರ್ನ ನನಗೆ ತೋರಿಸಿ ಒಂದು ಒಳ್ಳೆ ಜೀವನ ಮಾಡೋದಕ್ಕೆ ಒಂದು ಅನುಕೂಲ ಮಾಡಿಕೊಟ್ರು. ಈ ಬೆಸ್ಟ್ ಲೈಫ್ ಫೌಂಡೇಶನ್ಗೆ ಈಗಲೂ ದಕ್ಷಿಣ ಭಾರತದ ಬೇರೆ ರಾಜ್ಯಗಳಿಂದಲೂ ತಮ್ಮ ಚಟಗಳಿಂದ ಕುಸಿದು ಹೋಗಿರುವ ಎಷ್ಟೋ ಮಂದಿ ಇಲ್ಲಿಗೆ ಬಂದು ಸೇರುತ್ತಿದ್ದಾರೆ. ಅದಕ್ಕೆ ಕಾರಣ ಇಲ್ಲಿ ಮಾನಸಿಕವಾಗಿ ಖುಷಿ ಇರುವ, ದೈಹಿಕವಾಗಿ ಕುಗ್ಗಿರುವ ವ್ಯಕ್ತಿಗಳಿಗೆ ಸಿಗುವಂತಹ ಉತ್ತಮ ಸೌಲಭ್ಯ ಮತ್ತು ಅಲ್ಲಿನ ಹೃದಯ ಸ್ಪರ್ಶಿ ವಾತಾವರಣ. ಎಲ್ರಿಗೂ ಈ ಒಂದು ಮದ್ಯವ್ಯಸನ ಬಿಡಿಸುವಂಥದ್ದು ಒಂದು ರೀತಿಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿಬಿಟ್ಟಿದೆ. ಹಾಗಾಗಿ ಈಗ ಯಾರು ಮುಂದೆನೂ ಬರ್ತಾ ಇಲ್ಲ. ಹಾಗಾಗಿ ನಿಮ್ಮ ಒಂದು ಬೆಸ್ಟ್ ಲೈಫ್ ಫೌಂಡೇಶನ್ನಲ್ಲಿ ಏನೆಲ್ಲ ಒಂದು ಸೌಲಭ್ಯಗಳನ್ನ ಕಲ್ಪಿಸ್ತಾ ಇದ್ದೀರಿ? ಸೊ ಇಲ್ಲಿ ಮುಖ್ಯವಾಗಿ ಏನಂದರೆ ವೈದ್ಯರ ಸಹಾಯ ಮುಖ್ಯವಾಗಿ ಬೇಕಾಗಿರೋದು. ನಮಗೆ ವೈದ್ಯರ ಸಹಾಯ, ಒಂದು ಸೈಕ್ಯಾಟ್ರಿ ಒಂದು ವಾರಕ್ಕೊಂದ್ಸಲ ಭೇಟಿ ಕೊಡ್ತಾರೆ, ಮತ್ತು ಒಂದು ಫಿಸಿಷಿಯನ್ ಏನು ಒಂದು ಅವ್ರಿಗೆ ಆರೋಗ್ಯ ಮೊದಲನೇದಾಗಿ ಆರೋಗ್ಯ ಸುಧಾರಣೆ ಆಗಬೇಕು. ಸೊ ಆರೋಗ್ಯ ಸುಧಾರಣೆ ಆದ ನಂತರ ಸೊ ಅವ್ರಿಗೆ ಮಾನಸಿಕವಾಗಿ ಅಂದರೆ ಬದಲಾವಣೆಗೆ ತರುವಂಥದ್ದು ಕೆಲಸಗಳು ಅಂದರೆ ಮುಖ್ಯವಾಗಿ ವೈದ್ಯಕೀಯ ಚಿಕಿತ್ಸೆ. ಸೊ ಆ ನಂತರ ಒಂದು ಕೌನ್ಸಿಲಿಂಗು ಕ್ಲಾಸಸ್ಸು ಮತ್ತು ಊಟ ತಿಂಡಿ ವ್ಯವಸ್ಥೆ. ಸೊ ಏನಾದರೂ ಎಮರ್ಜೆನ್ಸಿ ಇನ್ ಕೇಸ್ ಇದ್ದರೆ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ, ತೋರಿಸ್ಕೊಳ್ತೀವಿ, ಬರ್ತೀವಿ. ಸೊ ಏನೇ ವಿಚಾರ ಇದ್ದರೂ ಮನೆಯವ್ರಿಗೆ ಒಂದು ಕರೆ ಮಾಡಿ ತಿಳಿಸ್ತೀವಿ, ಈ ಥರ ಇದೆ ಪರಿಸ್ಥಿತಿ, ಈ ಥರ ನೀವು ಸ್ಪಂದನೆ ಮಾಡಬೇಕು ನಮ್ಮ ಜೊತೆ ಅನ್ನೋ ತಿಳಿಸಿ ಅವ್ರಿಗೆ ಒಂದು ಬದಲಾವಣೆ ಹೇಗೆ ಅನ್ನೋದ್ರ ಬಗ್ಗೆ ಮನವರಿಕೆ ಮಾಡಿ ಕೊಡ್ತೀವಿ. ಸೌಲಭ್ಯಗಳು ಮತ್ತು ಊಟದ ವ್ಯವಸ್ಥೆ ಪ್ರತಿದಿನ ಅವ್ರಿಗೆ ಮಾರ್ನಿಂಗ್ 8 o'clockಗೆ ಒಂದು ಟಿಫನ್ ಇರುತ್ತೆ, ಮಧ್ಯಾಹ್ನ 1 ಗಂಟೆಗೆ ಊಟ ಇರುತ್ತೆ, ನಂತರ ರಾತ್ರಿ 8 o'clockಗೆ ಊಟ ಇರುತ್ತೆ. ಸೊ ಯೋಗ ತರಬೇತಿ ಇರುತ್ತೆ. ಸೊ ಮತ್ತು ಕ್ಲಿನಿಕಲ್ ಸೈಕಾಲಜಿಸ್ಟ್ ವಿಸಿಟಿಂಗ್ ಇರುತ್ತೆ, ಮತ್ತು ಮೆಡಿಟೇಷನ್ ಇರುತ್ತೆ. ಮುಖ್ಯವಾಗಿ ಯೋಗ ಮಾಡ್ತಾ ಏನಾಗುತ್ತೆ, ಮೈಂಡು ಸರಿಯಾಗಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಆಗುತ್ತೆ. ಸೊ ಅದರಿಂದ ಅದು ಮುಖ್ಯವಾದ ಪಾತ್ರ ವಹಿಸ್ತದೆ ಈ ಒಂದು ಇದರಲ್ಲಿ. ಸೊ ಈ ಒಂದು ಸಂಸ್ಥೆಯಲ್ಲಿ ಮೆಡಿಟೇಷನ್ನು, ಯೋಗ ಇವೆಲ್ಲ ಮುಖ್ಯವಾದದ್ದು. ಸೊ ಅವರಿಗೆ 1-to-1 ಕೌನ್ಸಿಲಿಂಗ್ ಇರುತ್ತೆ, ಫ್ಯಾಮಿಲಿ ಕೌನ್ಸಿಲಿಂಗ್ ಇರುತ್ತೆ, ಮತ್ತು ಗ್ರೂಪ್ ಕೌನ್ಸಿಲಿಂಗ್ ಇರುತ್ತೆ. ಸೊ ಪ್ರತಿದಿನ ಅವ್ರಿಗೆ
ಕ್ಲಾಸಸ್ಗಳಿರುತ್ತೆ. ಸೊ ಯಾಕೆ ನೀವು ಈ ಥರ ಆದ್ರಿ, ಯಾಕೆ ನೀವು ಹಿಂಗೆ ಈ ಥರ ಜೀವನ ಮಾಡ್ತಾಯಿದ್ರಿ ಅನ್ನೋದ್ರ ಬಗ್ಗೆ ಅವರಿಗೆ ಪರಿಪೂರ್ಣವಾಗಿ ನಾವು ಪ್ರತಿದಿನ ಕ್ಲಾಸಸ್ ಎಲ್ಲ ಮಾಡ್ತಾ ಅವರು ಒಂದು ಬದಲಾವಣೆಗೆ ತರುವಂಥದ್ದು ನಮ್ಮ ಕೆಲಸ. ಬೆಸ್ಟ್ ಲೈಫ್ ಫೌಂಡೇಶನ್ ಆವರಣದಲ್ಲಿ ನಿಮಗೆ ನಿಶ್ಶಬ್ದವಾದ, ವಿನೂತನ, ಸ್ವಚ್ಛಂದವಾಗಿರುವ ಕೊಠಡಿಗಳು ಮತ್ತು ಪೌಷ್ಟಿಕತೆಯ ಆಹಾರ ಸಿಗುತ್ತದೆ. ಪ್ರಸಕ್ತ ಅಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿರುವ ಓರ್ವ 3 ತಿಂಗಳ ನಂತರ ಈಗ ಹೇಗಿದ್ದಾನೆ ನೋಡೋಣ ಬನ್ನಿ. ನಮಸ್ತೆ, ತಮ್ಮ ಹೆಸರು? ಸರ್ ನಮ್ಮ ಹೆಸರು ಮಹೇಶ್ ಅಂದ್ಬಿಟ್ಟು. ಓಕೆ, ಇಲ್ಲಿ ಎಷ್ಟು ದಿನಗಳಿಂದ ನೀವು ಇಲ್ಲಿ ಬೆಸ್ಟ್ ಲೈಫ್ ಫೌಂಡೇಶನ್ಗೆ ಬಂದಿದ್ದೀರಿ, ಸೇರ್ಕೊಂಡಿದ್ದೀರಿ? ಹೇಗೆ ನಿಮಗಿದೆ ಇಲ್ಲಿ ಜೀವನ? ಸರ್ ಇಲ್ಲಿ ಬಂದಮೇಲೆ ನಾನು 3 ಮಂತ್ ಆಯ್ತು ಬಂದು. ಇಲ್ಲಿ ಅಂದರೆ ನಾನು ನನ್ನ ಜೀವನದ ಬಗ್ಗೆ ನನಗೇನು ಅರಿವಿರಲಿಲ್ಲ. ನಾನು ಹೇಗಿರ್ಬೇಕು, ಯಾಕೆ ಬದುಕು, ಮುಂದೆ ಹೆಂಗಿರ್ಬೇಕು ಅಂತ. ನಾನು ಇಲ್ಲಿ ಬಂದಮೇಲೆ ಸರ್ ನಾನು 1 ಮಂತ್ ನನಗೆ ತಿಳಿನಿಲ್ಲ ಎಲ್ಲ. ಆ ಚಿಂತೆಲೇ ಇದ್ದೆ, ಯೋಚನೆ ಮಾಡ್ತಿದ್ದೆ, ಮನೆಯವ್ರು ಹಿಂಗೆ ಸೇರಿಸ್ಬಿಟ್ರು, ಈ ಥರ ಬಿಟ್ಬಿಟ್ರು ಅಂತ. ಮತ್ತು ಹಂಗೆ ಬರ್ತಾ ಸರ್ ಇಲ್ಲಿ ಬಗ್ಗೆ ನಾನು ತಿಳ್ಕೊಂಡೆ, ಯಾವ ಥರ ಇರ್ಬೇಕು, ಜೀವನ ಹೆಂಗೆ ಸಾಗಿಸ್ಕೊಂಡು ಹೋಗ್ಬೇಕು, ಗುರುಹಿರಿಗೆ ಹೆಂಗೆ ಮರ್ಯಾದೆ ಕೊಡಬೇಕು, ಮತ್ತು ನಾನು ಯಾವ ಥರ ಮುಂದೆ ಹೋಗಿ ನಾನು ಬದುಕಬೇಕು, ಯಾವ ಥರ ಒಂದು ಛಲ ನನ್ನಿಂದ ನಾನು ಬದುಕಬೇಕು. ನಾನು ಬೇರೆಯವ್ರಿಗೋಸ್ಕರ ಬದುಕೋದು ಬೇಡ, ನಾನು ಬದುಕಿದ್ರೆ ನನ್ನಿಂದ ಅಪ್ಪ ಅಮ್ಮ ಆಗಲಿ ನಾನು ಚೆನ್ನಾಗಿದ್ದರೆ, ನಾನು ಕುಡಿದು ಬಿಟ್ಟು ನಾನು ಚೆನ್ನಾಗಿದ್ದು ನನ್ನ ಲೈಫ್ ಸಾಗಿಸ್ಕೊಂಡು ಹೋದರೆ ಅಪ್ಪ ಅಮ್ಮ ಆಗಲಿ, ತಮ್ಮ ಆಗಲಿ, ಅಣ್ಣ ಆಗಲಿ, ಅಕ್ಕ ಆಗಲಿ ನಾನು ಮುಂದೆ ಸಾಗಿಸ್ಕೊಂಡು ಹೋಗ್ಬೋದು. ಮತ್ತು ಈ ಸಂಸ್ಥೆಯಿಂದ ನನಗೆ ಹಲವು ಥರ ತಿಳ್ಕೊಂಡೆ. ಇದೊಂದು ರೋಗ ಅನ್ನೋದು, ಅಮಲು ರೋಗ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅಮಲು ರೋಗ ಅಂದರೆ ನಶೆ ಪದಾರ್ಥವನ್ನು, ಯಾವುದೇ ನಶೆ ಪದಾರ್ಥ, ಒಂದು ತಂಬಾಕು ಆಗ್ಬೋದು, ಒಂದು ಡ್ರಿಂಕ್ಸ್ ಆಗ್ಬೋದು, ಮತ್ತು ಡ್ರಗ್ಸ್ ಐಟಮ್ ಆಗ್ಬೋದು, ಅದನ್ನೆಲ್ಲ ನಾವು ಸೇವನೆ ಪದೇ ಸೇವನೆ ಮಾಡ್ಕೊಂಡು ನಾನು ಅಮಲ ರೋಗ ಅಂತ ಹೇಳ್ತೀನಿ. ಬಟ್ ನನಗೆ ಅಮಲ ರೋಗ ಅನ್ನೋದೇನು ಗೊತ್ತಿಲ್ಲ. ನಾನು ಅದೇ ಚಟದಲ್ಲಿ ಇಳಿದುಬಿಟ್ಟಿದ್ದೆ. ನನಗೆ ಎಣ್ಣೆ ಬೇಕೇ ಬೇಕು. ನನಗೆ ಅಪ್ಪ ಬೇಡ, ಅಮ್ಮ ಬೇಡ, ಹೆಂಡ್ತಿ ಮಕ್ಳು ಯಾರು ಬೇಕಾಗಿರಲಿಲ್ಲ ನನಗೆ. ನಾನು 3 ಮಂತಿಂದ ನಾನು ಸಿಕ್ಕಾಪಟ್ಟೆ ತಿಳ್ಕೊಂಡೆ. ನಾನು ಈ ಸಂಸ್ಥೆಯಿಂದ ನಾನು ಯಾರ ಹತ್ರ ಹೆಂಗೆ ಮರ್ಯಾದೆಯಿಂದಿರಬೇಕು, ಯಾವ ಥರ ನಡ್ಕೊಬೇಕು, ಸಂಸ್ಥೆ ನನಗೆ ಹಲವಾರು ಥರ ಹೆಲ್ಪ್ ಮಾಡಿದ್ದು. ನನ್ನ ಜೀವನ ಹೆಂಗೆ ಸಾಗಿಸ್ಕೊಂಡು ಹೋಗ್ಬೇಕು, ಯಾವ ಥರ ಇರಬೇಕು ಅಂತ ನಾನು 3 ತಿಂಗಳಿಂದ ಸರ್ ಕಂಟಿನ್ಯೂ ಕಲ್ತೀನಿ. ನಾನು ಮುಂದೆ ಜೀವನ ಸಾಗಿಸ್ಕೊ ಹೋಗ್ತೀನಿ ಅಂತ ನನ್ನ ನಂಬಿಕೆ ಬಂದಿದೆ ಸರ್. ಇಲ್ಲಿಗೆ ಸೇರ್ಕೊಳ್ಬೇಕಾದ್ರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಭಯ ಇರಲಿಲ್ವಾ? ಸರ್ ಭಯನೂ ಇರ್ತು, ಮತ್ತು ನನಗೆ ಊಟ ತಿಂಡಿ ಸೇರ್ತಾನೆ ಇಲ್ಲ. 1 ಟೈಮು ಸೇರ್ತಿಲ್ಲ. ಬರೀ ನೀರು ಕುಡಿದ್ರೂ ವಾಮಿಟ್ ಆಗ್ತಿತ್ತು. ಮತ್ತು ನಾನು ಫುಲ್ ಕೈಯೆಲ್ಲ ಶೇಕ್ ಆಗ್ತಿತ್ತು. ನೋಡೋಕ್ಕೂ ಬಾಡಿ ಇರಲಿಲ್ಲ. ಒಂದು 40-45 ಅಷ್ಟು ವೆಯ್ಟ್ ಇದ್ದೆ, ವೀಕ್ ಆಗ್ಬಿಟ್ಟು. ಈಗ ಸರ್ ನಾನು 75 ಇದ್ದೀನಿ. ಮತ್ತು ನಾನು ಭಯ ಅನ್ನೋದು ನನಗೆ ಆವಾಗ ಭಯ ಇತ್ತು ಸ್ಟಾರ್ಟಿಂಗ್ ಬಂದಾಗ. ಏನು ಮಾಡ್ಬಿಡ್ತಾರೆ, ಏನು ಬಿಡ್ತಾರೆ, ಹೊಡಿತಾರೋ ನನಗೆ ಫಸ್ಟ್ ಟೈಮ್ ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಸರ್ ಎಲ್ಲ ವ್ಯವಸ್ಥೆ ಪ್ರತಿಯೊಂದಿದೆ. ಬೆಳಗ್ಗೆ 6 ಗಂಟೆಗೆ ನಮಗೆ ಬಿಸಿನೀರು ಕೊಡ್ತಾರೆ. 6:30 ಟೀ ಕಾಫಿ ಕೊಡ್ತಾರೆ. ಟೀ ಬೇಕು ಟೀ, ಕಾಫಿ ಬೇಕು ಕಾಫಿ, ಬಿಸಿನೀರು ಬೇಕಾದ್ರೆ ಬಿಸಿನೀರು ಸ್ನಾನ ಮಾಡೋಕ್ಕೆ. ಮತ್ತು ಕರೆಕ್ಟಾಗಿ 8 ಗಂಟೆಗೆ ನಾಷ್ಟ ಕೊಡ್ತಾರೆ. ಮತ್ತು 12 ಗಂಟೆಗೆ ಮತ್ತೆ ಟೀ ಕೊಡ್ತಾರೆ. ಮತ್ತು 1 ಗಂಟೆ ಕರೆಕ್ಟಾಗಿ ನಮಗೆ ಮುದ್ದೆ, ಸಾಂಬಾರು, ಕಾಳು, ರೈಸು ವಿತ್ತು. ಮತ್ತು ನೈಟು ಸರ್ ನಮಗೆ ರೈಸು, ಏನಾರು ಸೈಡ್ಸು, ಏನಾರು ಚಿಪ್ಸು, ಇಲ್ಲ ಒಂದು ಸೌತೆಕಾಯಿನೋ ಬೇರೆ ಏನಾರು ಸೈಡ್ಸು, ಮತ್ತು ರೈಸು, ರಸಮ್ ಕೊಡ್ತಾರೆ ಸರ್. ಓಕೆ, ಈಗಲೂ ನಿಮ್ಗೆ ಏನಾದರೂ ಮತ್ತೊಮ್ಮೆ ಈಗ 3 ತಿಂಗಳಾಗಿದೆ ಅಂತೀರಿ, ಮತ್ತೆ ನಿಮಗೆ ಇದೇ ರೀತಿ ಕುಡಿಬೇಕು ಅನ್ನಿಸ್ದಾಗ ಏನು ಮಾಡ್ತೀರಿ? ಅವ್ರು ನಿಮ್ಗೆ ಏನು ಟೀಚ್ ಮಾಡ್ತಾರೆ? ಸರ್ ನಮಗೆ ಇಲ್ಲಿ ಇಲ್ಲಿದ್ದು ನಾವು 3 ತಿಂಗಳು ಸರ್ ಹೊರಗಡೆ ಹೋಗ್ಬೇಕು ಸರ್. ನಮಗೆ ಮೀಟಿಂಗ್ ಅಟೆಂಡ್ ಆಗಿ ಹೇಳಿದ್ದಾರೆ ಸರ್. ಇಲ್ಲಿ ಸರ್ ಕಾರ್ಯದ ಇವರು ಸರ್ ಇದ್ದಾರಲ್ಲ ಸರ್, ಅವ್ರು ಹೇಳಿದ್ದಾರೆ ನಮಗೆ. ಮತ್ತೆ ನಮಗೆ ಆ ಥರ ಪರಿಸ್ಥಿತಿ ಬಂದು ಒಬ್ಬರು ಇವ್ರು ತಗೊಳ್ಳಿ, ಇಲ್ಲಿ ರಿಯಾಬ್ಗೆ ನಮಗೆ ಪಾಠ ಮಾಡೋಕ್ಕೆ ಬರ್ತಾರೆ. ಮೀಟಿಂಗ್ ಅಟೆಂಡ್ ಆಗಿ ಫಾನ್ ಸರ್ ನಿಮ್ಮನ್ನು ಭೇಟಿ ಮಾಡಿಕೊಡ್ತೀನಿ ನಾನು. ನಮ್ಮ ಸಂಸ್ಥೆಯಿಂದ ಫೋನ್ ಮಾಡಿ ನೀವು ಕೇಳ್ಕೊಳ್ಳಿ. ಆ ಸಂಸ್ಥೆಯಿಂದ ಅವರು ಫಾನ್ ಸರ್ ನಾನು ಆಯ್ಕೆ ಮಾಡಿಕೊಡ್ತೀನಿ. ಮೀಟಿಂಗ್ ಅಟೆಂಡ್ ಆಗಿ. ಮತ್ತು ಏನೇ ನಮ್ಮ ಕುಡಿ ಮೂಮೆಂಟ್ ಬಂದಾಗ ಫಸ್ಟ್ ಅವ್ರು ಕಾಲ್ ಮಾಡಿ ಕೇಳಿ. ಕುಡಿದ್ಬಿಟ್ಟು ದಯವಿಟ್ಟು ಕಾಲ್ ಮಾಡಬೇಡಿ. ಫಸ್ಟ್ ಯೋಚನೆ ಮಾಡಿಬಿಟ್ಟು ಆಮೇಲೆ ನೀವು ಫೋನ್ ಮಾಡಿಬಿಟ್ಟು ಕೇಳ್ಬಿಟ್ಟು ವಿಚಾರಿಸಿ. ಆಗ ಅವ್ರು ಸೊಲ್ಯೂಷನ್ ಕೊಡ್ತಾರೆ. ಯಾಕಂದ್ರೆ ಅವರ ಅನುಭವಗಳನ್ನು ಅವರು ಹೇಳ್ಕೊಳ್ಳೋಂಥದ್ದು. ಅವರೆಲ್ಲ ರಿಯಾಬ್ಗೆ ಹೋಗಿ ಎಲ್ಲ ಸೋಬರ್ ಐಟಿ ಆಗಿ ಅವರೆಲ್ಲ ನಮ್ಮ ಕಷ್ಟಗಳು ಏನೈತೆ ನಮಗಿಂತ ಮಿನಿಮಮ್ 5 ವರ್ಷ 6 ವರ್ಷ ನಮ್ಮ ಅನುಭವಗಳು ಅವರು ದಾಟ್ಕೊಂಡು ಹೋಗಿರ್ತಾರೆ. ಅವ್ರ ಅನುಭವಗಳು ನಮ್ಗೆ ಹಂಚ್ಕೊಂಡಾಗ ನಮ್ಮ ಒಂದು ಹಾಫ್ ಆನ್ ಅವರ್ ನಮ್ಮ ಹತ್ರ ಮಾತಾಡಿದ್ರೆ ನಮಗೆ ಆ ಫೀಲ್ ಹೋಗ್ಬಿಡ್ತದೆ. ಅದು ನಾವು ಕುಡಿಬೇಕಂತ ಫೀಲ್ ಹೋಗ್ಬಿಡ್ತೀವಿ ಸರ್. ನೋಡಿದ್ರಲ್ಲ, ವ್ಯಸನಿಗಳ ಕೇಂದ್ರದಲ್ಲಿ ಎಣ್ಣೆ ಕೇಳಿದ್ರೆ ಹೊಡಿತಾರೆ, ಬಡಿತಾರೆ, ಹಿಂಸೆ ನೀಡ್ತಾರೆ ಅನ್ನೋದೆಲ್ಲ ಗಾಳಿ ಮಾತು ಅಷ್ಟೇ. ನಿಮಗೆ ಇದರ ಅನುಭವ ಆಗಲೇಬೇಕು ಎಂದರೆ ಒಮ್ಮೆಯಾದರೂ ಈ ಬೆಸ್ಟ್ ಲೈಫ್ ಫೌಂಡೇಶನ್ಗೆ ಭೇಟಿ ನೀಡಿ. ನಿಮಗೆ ಇದರ ಸಂಪೂರ್ಣ ಚಿತ್ರಣ ತಿಳಿಯುತ್ತದೆ.